ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಅಂದ್ರೆ ಒಂದು ಸ್ಟೋರಿ ಎಲ್ಲ ಯೂಟ್ಯೂಬ್ ನಲ್ಲಿ ಹರಿದಾಡ್ತಾ ಇದೆ. ಏನಂದ್ರೆ ಒಂದು ವಿಧವಾ ಹೆಣ್ಣಿನಿಂದ 13 ಜನರಿಗೆ ಏಡ್ಸ್ ಬಂದಿದೆ ಅಂತ. ಸೊ ಇದರ ಒಂದು ಸ್ಟೋರಿಯನ್ನು ನಾನು ಇವತ್ತು ಹೇಳಲು ಹೊರಟಿದ್ದೇನೆ. ಏನಪ್ಪಾ ಅಂದ್ರೆ ಗೋರಖ್ಪುರದ ಒಂದು ಹಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಮದುವೆಯಾಗಿ ಇರ್ತಾಳೆ. ಅವಳು 2015ರಲ್ಲಿ ಅವರದು ಮದುವೆ ಆಗುತ್ತದೆ. 27 ವರ್ಷದ ಆ ಮಹಿಳೆ ಏನಾಗುತ್ತದೆ ಅಂದರೆ ಅವರು ತುಂಬಾ ಬಡವರಿರ್ತಾರೆ, ಗಂಡ ಹೆಂಡತಿ. ಸೊ ಅವರ ಹಸ್ಬೆಂಡ್ ಏನ್ ಮಾಡ್ತಾನೆ ಅಂದ್ರೆ ಅವನು ಇದಕ್ಕೆ ಬರ್ತಾನೆ, ಅವನು ಬಾಂಬೆಗೆ ಬಂದು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಅಂದ್ರೆ ಮುಂಬೈನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೇನಂದ್ರೆ ಏಡ್ಸ್ ಇರುತ್ತೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅವನು ಅವನ ಹೆಂಡತಿಯನ್ನು ಬಂದು ಭೇಟಿ ಆಗುವುದು ಮಾಡ್ತಾ ಇರ್ತಾನೆ. ನಂತರ ಸ್ವಲ್ಪ ದಿನ ಆದ್ಮೇಲೆ ಗಂಡ ತೀರಿ ಹೋಗ್ತಾನೆ. ಆವಾಗ ಅವಳು ಆ ವಿಧವಾ ಹೆಣ್ಣು ಏನ್ ಮಾಡ್ತಾಳೆ ಅಂದ್ರೆ, ಅವಳಿಗೆ 27 ವಯಸ್ಸು ಇರುತ್ತದೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ ತನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾಳೆ. ಅವರ ಹಸ್ಬೆಂಡ್ ನ ತಂದೆ ತಾಯಿಗಳು ಆಕೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಅದಾದ್ಮೇಲೆ ಮತ್ತೆ ಅವಳು ಮರಳಿ ತನ್ನ ತವರು ಮನೆಗೆ ಹೋಗ್ತಾಳೆ. ಅಲ್ಲಿ ಸಹ ಅವರು ಆಕೆಯನ್ನ ಇಟ್ಟುಕೊಳ್ಳುವುದಿಲ್ಲ. ಅದಾದ್ಮೇಲೆ ಅವಳು ಆ ಒಂದು ಗಂಡನ ಮನೆಯಲ್ಲೇ ಇರ್ತಾಳೆ. ಅವಳು ಏನವರು ಸೆಪರೇಟ್ ಆಗಿರ್ತಿದಾರಲ್ಲ ಆ ಮನೆಯಲ್ಲೇ ಇರ್ತಾಳೆ ಅವಳು. ಬಟ್ ಅವಳಿಗೆ ತಿನ್ನಲು ಉಣ್ಣಲು ಪ್ರಾಬ್ಲಮ್ ಆಗುತ್ತದೆ, ಕೆಲಸಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ದ್ಯಾಟ್ಸ್ ವೈ ಅವಳು ಏನ್ ಮಾಡ್ತಾಳೆ ಅಂದ್ರೆ ಗೌರ್ಮೆಂಟ್ ನ ಸ್ಕೀಮ್ ಗಳನ್ನ ನೋಡ್ತಾಳೆ. ಅದರಲ್ಲಿ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್, ಒಂದು ರೇಷನ್ ಕಾರ್ಡ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊತಾಳೆ. ಅದರಿಂದ 5 kg ಅಕ್ಕಿ, ಸಾಂಬಾರ್ ಅದೆಲ್ಲ ಸಿಗುತ್ತದೆ ಅಲ್ಲ, ಅಕ್ಕಿ ಬೇಳೆ ಅದು ಸಿಗುತ್ತದೆ 5 kg ಕಾರ್ಡ್ ನಿಂದ. ಆಮೇಲೆ ಅವಳು ಇನ್ನೊಂದು ಸ್ಕೀಮ್ ಅನ್ನು ಚೆಕ್ ಮಾಡ್ತಾಳೆ. ಅದು ಏನಂದ್ರೆ ವಿಧವಾ ಪೆನ್ಷನ್, ಅಂದ್ರೆ 18ರಿಂದ 55 ವಯಸ್ಸಿನೊಳಗೆ ಯಾರು ವಿಧವೆಯರು ಇರ್ತಾರಲ್ಲ ಅವರಿಗೆ ಮಂತ್ಲಿ ಎಷ್ಟು ಅಂದ್ರೆ 500 ರೂಪಾಯಿ ಇದು ಬರುತ್ತದೆ. ಅದೇ ತರ ನರೇಗಾದ ಅಡಿಯಲ್ಲಿ, ನರೇಗಾ ಅಂಡ್ ಮನ್ರೇಗಾ ಅಂತ ಏನೋ ಇದೆ, ಅದರ ಅಡಿಯಲ್ಲಿ ಅವರಿಗೆ ಜಾಬ್ ಸಹ ಸಿಗುತ್ತದೆ ಅಂತ. ಆ ಕಾರ್ಡ್ ಬಗ್ಗೆನೂ ಅವಳು ತಿಳಿದುಕೊಂಡು ಏನ್ ಮಾಡ್ತಾಳೆ ಅಂದ್ರೆ ಊರಿನ ಪ್ರಧಾನರು ಇರ್ತಾರಲ್ಲ ಅವರ ಬಳಿಗೆ ಅವಳು ಹೋಗ್ತಾಳೆ. ಅಂಡ್ ಅಲ್ಲಿ ಹೋದ್ಮೇಲೆ ನೋಡಿದ್ರಲ್ಲ ಈಗ ಎಲ್ಲ ಕಡೆ ಲಂಚ ನಡೆದಿದೆ. ಸೊ ಅವರು ಲಂಚ ಕೇಳ್ತಾರೆ. ಲಂಚ ಕೊಡ್ಬೇಕಂದ್ರೆ ಇವಳ ಹತ್ರ ದುಡ್ಡು ಇರೋದಿಲ್ಲ. ಸೊ ಅವಳೇನ್ ಮಾಡ್ತಾಳೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಗ್ರಾಮ ಪ್ರಧಾನರು ಅವಳಿಗೆ ದುಡ್ಡಿನ ಬದಲಿ ದೇಹವನ್ನು ಕೇಳ್ತಾರೆ ಅವರು, ಅಂದ್ರೆ ಒಂದು ದಿನ ಮಕ್ಕೋಬೇಕಂತ ಕೇಳ್ತಾರೆ ಅವರು. ಸೊ ಅವಾಗ ಅವಳು ಮೊದಲಿಗೆ ಇಲ್ಲ ಅಂತಾಳೆ. ಬಟ್ ಏನ್ ಮಾಡೋದು, ಈ ಕಡೆ ತಂದೆ ತಾಯಿನೂ ಕೈ ಕೊಟ್ಟಿದ್ದಾರೆ, ಆ ಕಡೆ ಹಸ್ಬೆಂಡ್ ನ ಕಡೆಯವರು ಕೈ ಕೊಟ್ಟಿದ್ದಾರೆ, ಸಮಾಜನೂ ಕೈ ಕೊಟ್ಟಿದೆ ಅಂದ್ಮೇಲೆ ಅವಳು ಏನ್ ಮಾಡ್ತಾಳೆ, ಏನ್ ಮುಂದೆ ದಾರಿ ತೋರಿಸ್ತೆ ಅವಳು ಒಮ್ಮೆ ಏನ್ ಮಾಡ್ತಾಳೆ ಅಂದ್ರೆ ಪ್ರಧಾನ ಜೊತೆ ಕಾಂಪ್ರಮೈಸ್ ಆಗ್ತಾಳೆ. ಲಂಚದ ರೂಪದಲ್ಲಿ ತನ್ನ ದೇಹವನ್ನು ಕೊಡ್ತಾಳೆ. ಅದಾದ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತದೆ ಅಂದ್ರೆ ಅವರು ಒಂದು ಲೆಟರ್ ಅನ್ನು ಬರೆದು ಕೊಡ್ತಾರೆ. ಯಾರಿಗೆ? ಸೆಕ್ರೆಟರಿಗೆ ಬರೆದು ಕೊಡ್ತಾರೆ ಈ ತರ ಅಂತ. ಆಗ ಅವಳು ನೆಕ್ಸ್ಟ್ ಸೆಕ್ರೆಟರಿ ಹತ್ರ ಹೋಗ್ತಾಳೆ. ಆ ಸೆಕ್ರೆಟರಿ ಏನ್ ಮಾಡ್ತಾನೆ ಅಂದ್ರೆ ಅವನಿಗೂ ಗೊತ್ತಾಗುತ್ತದೆ ಈಗ ಹತ್ರ ದುಡ್ಡಿಲ್ಲ ಲಂಚ ಕೊಡೋಕೆ ಅಂತ. ಕರಪ್ಷನ್ ಎಷ್ಟಿದೆ ಅಲ್ಲ ನಮ್ಮ ದೇಶದಲ್ಲಿ, ಭ್ರಷ್ಟಾಚಾರ. ಸೊ ದ್ಯಾಟ್ಸ್ ವೈ ಆಗ ಅವನು ಕೇಳ್ತಾನೆ ಅಂದ್ರೆ ಇವಳು ಕಾಣಲು ಮೊದಲೇ ಸುಂದರ ಬ್ಯೂಟಿಫುಲ್ ಇದ್ದಾಳೆ, ತೆಳ್ಳಗೆ ಬೆಳ್ಳಗೆ ಇದ್ದಾಳೆ. ಸೊ ಅವನ್ ಏನ್ ಮಾಡ್ತಾನೆ ಅಂದ್ರೆ ಆಕಿನ ಅವನು ಯೂಸ್ ಮಾಡ್ತಾನೆ. ಹೀಗೆ ಏನಾಗುತ್ತೆ, ನೆಕ್ಸ್ಟ್ ಕ್ಲರ್ಕ್ ಅಂಡ್ ಪ್ಯೂನ್ಗಳು ಇರ್ತಾರಲ್ಲ, ಹೀಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಏನಂದ್ರೆ ಟೋಟಲ್ 10ರಿಂದ 13 ಜನ ಏನ್ ಮಾಡ್ತಾರೆ ಅಂದ್ರೆ ಆಕಿನ ಯೂಸ್ ಮಾಡ್ತಾರೆ. 3 ತಿಂಗಳವರೆಗೂ ಇದು ನಡೀತದೆ. 3 ತಿಂಗಳಾದ್ಮೇಲೆ ಅವಳಿಗೆ ಏನಂದ್ರೆ ಪೆನ್ಷನ್ ಮತ್ತೆ ಅದೆಲ್ಲ ಬರುತ್ತದೆ, ರೇಷನ್ ಕಾರ್ಡ್, ಪೆನ್ಷನ್, ಈ ಸ್ಕೀಮ್ ಎಲ್ಲ ಬರುತ್ತದೆ ಆಕೆಗೆ. ಹೀಗೆ ಅವಳ ಜೀವನ ಚೆನ್ನಾಗಿ ನಡೀತಾ ಇರುತ್ತದೆ. ಅದಾದ್ಮೇಲೆ ಸ್ವಲ್ಪ ದಿನದ ಮೇಲೆ ಏನಂದ್ರೆ ಆಕೆಗೆ ಏನಾಗುತ್ತೆ ಅಂದ್ರೆ ಜ್ವರ ಬಂದು ಆರಾಮ್ ತಪ್ಪಿ ಬಿಡ್ತಾಳೆ ಅವಳು. ಆವಾಗ ಆರೋಗ್ಯ ಹೆಲ್ತ್ ಇಲ್ನೆಸ್ ಆದ್ಮೇಲೆ ಅವಳು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ತಾಳೆ. ಅಲ್ಲೇ ಯಾವುದೇ ಇರುತ್ತಲ್ಲ ಆಸ್ಪಾಸ್ ಅವ್ರದ್ದು ಪ್ರಾಪರ್ ಡಿಗ್ರಿ ಸರ್ಟಿಫಿಕೇಶನ್ ಇರೋದಿಲ್ಲ ಅಂತವ್ರ ಹತ್ರ ಹೋಗ್ತಾಳೆ. ಅವರು ಆ ಡಾಕ್ಟರ್ ಏನಂದ್ರೆ ಝೋಲಾ ಡಾಕ್ಟರ್ 1-2 ಮಾತ್ರೆಗಳನ್ನ ಕೊಟ್ಟು ಕಳಿಸ್ತಾರೆ. ಆದ್ರೂ ಅದು ಕ್ಯೂರ್ ಆಗೋದಿಲ್ಲ, ಹೆಚ್ಚಿಗೆ ಆರಾಮ್ ಹದಗೆಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಹೆಲ್ತ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವಳು ಅದೇ ಗ್ರಾಮ ಪ್ರಧಾನ ಹತ್ರ ಹೋಗ್ತಾಳೆ, ಹೀಗೆ ಆಗ್ತಾ ಇದೆ ಅಂತ. ಅವನು ಮತ್ತೊಮ್ಮೆ ಯೂಸ್ ಮಾಡ್ಕೋತಾನೆ ಅಂಡ್ ಅವನು ಆಕೆನ ಗೋರಖ್ಪುರದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸ್ತಾನೆ. ಅವನು ರಿಪೋರ್ಟ್ ಚೆಕಿಂಗ್ಗೆ, ಅವ್ರದೆಲ್ಲ ನೆಟ್ವರ್ಕ್ ಇರುತ್ತದಿಲ್ಲ ಆ ತರ. ಅವಾಗ ಆ ನೆಟ್ವರ್ಕ್ ಇದ್ದ ಮೇಲೆ ಆ ಚೆಕಿಂಗ್ ನಲ್ಲಿ, ರಿಪೋರ್ಟ್ ನಲ್ಲಿ ಬ್ಲಡ್ ಟೆಸ್ಟ್ ಅದ್ ಮಾಡಿದ್ಮೇಲೆ ಏನ್ ಗೊತ್ತಾಗುತ್ತದೆ ಅಂದ್ರೆ ಇವಳಿಗೆ HIV ಏಡ್ಸ್ ಇದೆ ಅಂತ ಗೊತ್ತಾಗುತ್ತದೆ. ಅದಾದ್ಮೇಲೆ ಏನಾಗುತ್ತದೆ ಅಂದ್ರೆ ಗ್ರಾಮ ಪ್ರಧಾನಿಗೆ ನಿದ್ದೆನೆ ಹಾರ ಹೋಗುತ್ತದೆ. ಅಯ್ಯೋ ಅಂತ ಅವನು ಮತ್ತೊಮ್ಮೆ ಇಲ್ಲ ಇದನ್ನ ಮತ್ತೊಮ್ಮೆ ಚೆಕ್ ಮಾಡಿ ಅಂತ ಮತ್ತೊಮ್ಮೆ ಚೆಕ್ ಮಾಡಿಸ್ತಾನೆ. ಅವನು ಹೋಗಿ ಆ ಹಾಸ್ಪಿಟಲ್ಗೆ ಹೋಗಿ
ಆದರೆ ಮತ್ತೆ ಅದು ಪಾಸಿಟಿವ್ನೇ ಬರುತ್ತೆ HIV AIDS ಅಂತ. ಆವಾಗ ಗ್ರಾಮ ಪ್ರಧಾನರಿಗೆ ಆಗುತ್ತೆ ಪ್ರಾಬ್ಲಮ್. ಅವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ ತಾನು ಹೋಗಿ ಒಮ್ಮೆ ಚೆಕ್ ಮಾಡಿಸ್ತಾನೆ. ಹೀಗೆ ಏನಾಗುತ್ತದೆ ಅಂದರೆ ಇದು ಎಲ್ಲರಿಗೂ ಗೊತ್ತಾಗುತ್ತದೆ. ಇವಳ ಸಂಪರ್ಕದಲ್ಲಿ ಎಷ್ಟು ಜನ ಇದ್ದರು, ಇವಳ ಶೋಷಣೆಯನ್ನು ಎಷ್ಟು ಜನ ಮಾಡಿದ್ರಲ್ಲ 13 ಜನ ಅಷ್ಟರು ಹೋಗಿ ಚೆಕಪ್ ಮಾಡಿಸ್ತಾರೆ. ಓಕೆ, ಹೀಗೆ ಎಲ್ಲರಿಗೂ ಒಂದೇನೊಂದು ಏಡ್ಸ್ ಅನ್ನೋದು ಬರುತ್ತದೆ ಗೈಸ್. ಇದು ಆದಮೇಲೆ ನೋಡಿ, ಇವಾಗ ಮೊದಲಿನ ಒಂದು ಇದು ಇತ್ತಲ್ಲ ಗಾದೆ ಮಾತು ಮಾಡಿದ್ದು ನೋ ಮಹಾರಾಯ ಆರ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ. ಚಾಟಿ ಏಟಲ್ಲಿ ಎಷ್ಟು ದಮ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರ ಏಟಿನಲ್ಲಿ ಬಹಳ ಪವರ್ ಇದೆ ಅಂತಾರಲ್ಲ, ಇದೆ ನೋಡಿ ಗಾಯ್ಸ್. ದೇವರು ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಅಂತ. ಸೊ ಇದು ಊರಿನಲ್ಲಿ ಬಹಳ ಚರ್ಚೆ ಆಗುತ್ತದೆ. ಗೋರಖ್ಪುರದಲ್ಲಿ ಅದರ ಬಗ್ಗೆ ಒಂದು ಕಮಿಟಿ ಕುಂದಿರುತ್ತದೆ. ಈ ಸ್ಟೋರಿ ನಿಜವೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈ ಸ್ಟೋರಿ ಮಾತ್ರ ಹೀಗೆ ಯೂಟ್ಯೂಬ್ನಲ್ಲಿ ಹರಿದಾಡ್ತಾ ಇದೆ ಗಾಯ್ಸ್. ಹಿಂದಿಯಲ್ಲೆಲ್ಲ ದೊಡ್ಡ ದೊಡ್ಡ ಚಾನಲ್ಗಳು ಇದ್ರ ಬಗ್ಗೆ ಹೇಳ್ತಾ ಇದ್ದಾವೆ. ದ್ಯಾಟ್ಸ್ ವೈ ನಾನು ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಈ ಸ್ಟೋರಿ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಏನಪ್ಪಾ ಅಂದರೆ ನೋಡಿ, ಬೇರೆಯವರನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಅವ್ರ ಬೇರೆ ಹೆಣ್ಣಿನ ಬಗ್ಗೆ ನೋಡೋಕ್ಕಿಂತ ಮೊದಲು ಅವರ ಬ್ಯಾಕ್ಗ್ರೌಂಡನ್ನು ತಿಳಿದುಕೊಳ್ಳಬೇಕು ಗೈಸ್ ಮೊದಲಿಗೆ. ಆ್ಯಂಡ್ ನಮ್ಮ ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಕೂಡ ಬಹಳ ಚೆನ್ನಾಗಿದೆ. ನಾವು ಇವಾಗ ಡೈವೋರ್ಸ್ ಆದಿದಂತೀವಿ, ಬಟ್ ನಮ್ಮ ಮೊದಲಿನ ಹಿರಿಯರೇ ಮಾಡಿಟ್ಟಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಯಾಕಂದರೆ ಆ ವೈರಸ್ ಏನೇ ಇದ್ರೂ ಅವರಿಬ್ಬರಲ್ಲೇ ಇರುತ್ತದೆ, ಅದು ಬೇರೆದವರಿಗೆ ಹೋಗೋದಿಲ್ಲ. ಸೊ ಈ ನಮ್ಮ ಇದರಲ್ಲಿ ಪಾವಿತ್ರತೆ ಅಂತ ಅಂತಾರಲ್ಲ, ಇದು ಗೈಸ್ ಪಾವಿತ್ರತೆ ಅಂದರೆ ಅದಲ್ಲ, ನಾವೇನು ತಿಳ್ಕೊಂಡಿದ್ದೀವೋ ಅದಲ್ಲ. ಪಾವಿತ್ರತೆ ಅಂದರೆ ಇದು ಗೈಸ್. ಓಕೆ, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಇದು ಆಗಿದೆ. ಆ ಹೆಣ್ಮಗಳ ಶೋಷಣೆ ಮಾಡಿದ್ರು ಅವರು ಆ ಲಂಚ ತಗೊಳ್ಳದೆ ತಮ್ಮ ಕೆಲಸವನ್ನು ತಾವು ಮಾಡಿದರೆ ಇವಾಗ ನೋಡಿ, ಅವರು ಸುಖವಾಗಿರ್ತಿದ್ಲು, ಆ ಹೆಣ್ಮಗಳು ಸುಖವಾಗಿರ್ತಿದ್ಲು. ಬಟ್ ಇಲ್ಲೇನಾಗಿದೆ ಅಂದರೆ ಆಕೆಗೆ ಪ್ರಾಬ್ಲಮ್ ಆಗಿದೆ, ಆ್ಯಂಡ್ ಆಕೆನ ಪ್ರಾಬ್ಲಮ್ ಇವರಿಗೂ ಬಂದಿದೆ. ಓಕೆ, ಅದು ಎಲ್ಲೋ ಅವ್ರ ಹಸ್ಬೆಂಡ್ ಮುಂಬೈನಲ್ಲಿದ್ದ. ಮುಂಬೈ ಆ್ಯಂಡ್ ಪುಣೆ ಈ ಡಿಸ್ಟಿಕ್ಗಳಲ್ಲಿ ಹೆಚ್ಚಿಗೆ ಇದು ಕಾಣುತ್ತದೆ HIV AIDS. ಓಕೆ, ಸೊ ಇಲ್ಲಿ ಬಂದ ಮೇಲೆ ಅದು ಈ ಥರ ಕಾಣಿದೆ ಅಂದರೆ ನೋಡಿ, ಮೊದಲಿಗೆ ಹಸ್ಬೆಂಡ್ ಸಾಯ್ತಾನೆ, ಅವಾಗೆ ಅವ್ರು ಏನಾದರೂ ಚೆಕಪ್ ಮಾಡಿಸಿದ್ರೆ ಕರೆಕ್ಟ್ ಆಗಿರ್ತಿತ್ತು. ಬಟ್ ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತದೆ. ಅವರು ಅಂದರೆ ಹಸ್ಬೆಂಡ್ ಕಡೆ ತಂದೆ ತಾಯಿಗಳನ್ನು ಅವಳನ್ನು ಸೇರಿಸಿಲ್ಲ, ಬಟ್ ಆ್ಯಂಡ್ ಇವ್ರ ಮನೆ ಏನಿದ್ದಾಳ ತವ್ರ ಮನೆ ಅವರು ಈಗಿನ ಸೇರಿಸಿಲ್ಲ ಅಂದರೆ ಇಲ್ಲಿ ಡಿಫಾಲ್ಟ್ ಇರ್ಬೋದು ಅಂತ ನನಗೂ ಅನ್ನಿಸ್ತದೆ. ಇದು ಎಲ್ಲಿ ಇಲ್ಲ, ಬಟ್ ನನಗೆ ಅನ್ನಿಸ್ತಾ ಇದೆ. ಮೊದಲೇ ಏನೋ ಇವ್ರ ಮನೆಯವ್ರಿಗೆ ಗೊತ್ತಿತ್ತೋ ಏನೋ ಇದು ಅಂತ, ಆ್ಯಂಡ್ ಊರಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ. ಸೊ ಗೈಸ್, ಯಾವತ್ತು ಹೆಲ್ತ್ ಚೆಕಪ್ಪನ್ನು ಮಾಡಿಸಿ. ಹಂಗಂತಂದ ಇಂಥ ಜನ ಇರ್ತಾರಲ್ಲ, ಅವ್ರನ್ನ ಕೇರ್ಲೆಸ್ ಕೂಡ ನಾವು ಮಾಡಬಾರ್ದು. ಏಡ್ಸಿದ್ದವ್ರನ್ನ ಹಂಗಂತ ನಾವು ಏನಪ್ಪಾ ಅಂದರೆ ಶೋಷಣೆಯನ್ನು ಯಾರ್ದು ಮಾಡಬಾರ್ದು ಗೈಸ್. ಅವರು ಎಷ್ಟು ಇರ್ತಾರಲ್ಲ ಇಂಥ ಜನ, ಅವ್ರನ್ನ ನಾವು ಇನ್ನೂ ಚೆನ್ನಾಗೇನೆ ನೋಡ್ಕೋಬೇಕು ಗೈಸ್. ಅಂದರೆ ಅವರು ಮುಂದಿನ ಒಂದು ಸ್ಟೆಪ್ಗೆ ಹೋಗೋದಿಲ್ಲ. ಅವರು ನಾವೆಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋತೇವಲ್ಲ, ಅವರು ಒಂದು ಇದಕ್ಕೆ ಇದು ಬಿಡ್ತಾರೆ, ಅವರು ಸೀಮಿತತೆಗೆ. ನಾವು ಅವರನ್ನು ಯಾವಾಗ ನಾವು ಹೊರಗಡೆ ಬಿಟ್ಬಿಡ್ತೇವೋ, ನಮ್ಮ ಹತ್ತಿರಗೆ ಸೇರಿಸ್ಕೊಳ್ಳೋದಿಲ್ಲವೋ, ಇಂತಹ ಇದಕ್ಕೆ ಬಿದ್ದು ಬಿಡ್ತಾರೆ ಅವರು. ಅವ್ರು ಹೋಗಬೇಕಾಗುತ್ತದೆ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಮಾಡಬೇಕಾಗುತ್ತದೆ ಗೈಸ್. ಓಕೆ, ನನ್ನಿಂದ ಏನಾದರೂ ಈ ವಿಡಿಯೋದಲ್ಲಿ ಮಾತುಗಳು ತಪ್ಪಾಗಿದ್ರೆ, ಮೆಸೇಜ್ ಏನಾದರೂ ತಪ್ಪಾಗಿದ್ರೆ ಸಾರಿ, ಆ್ಯಂಡ್ ಥ್ಯಾಂಕ್ ಯು ಗೈಸ್.